ನಕ್ಷಾ ಓಪನರ್ಸ್ ಅಂಕಣದ ಒಳಭಾಗದಲ್ಲಿದ್ದಾರೆ. ಅರ್ಕಲಗೂಡು ಪ್ಯಾಂಥರ್ಸ್ನ ಎಲ್ಲ ಕ್ಷೇತ್ರ ರಕ್ಷಕರು ಕೂಡ ಅಂಕಣದ ಒಳಭಾಗದಲ್ಲಿ ಈಗಾಗಲೇ ಸಜ್ಜಾಗಿದ್ದಾರೆ. ಮುಂದಿನ ಪಂದ್ಯಾಟಕ್ಕೆ ಇದೀಗ ಕ್ಷಣಗಣನೆ ಆರಂಭಗೊಳ್ತಾ ಇದೆ. ಅರ್ಕಲಗೂಡು ಪ್ಯಾಂಥರ್ಸ್ ವರ್ಸಸ್ ನಕ್ಷಾ ಈ ಪಂದ್ಯಾಟವನ್ನು ಆಡಲಿಕ್ಕಿದೆ. ಅರ್ಕಲಗೂಡು ಪ್ಯಾಂಥರ್ಸ್ won the toss and elected to field first. Match number 14. ಪಂದ್ಯಾಟದ ಆರಂಭಕ್ಕೆ ಗ್ರೀನ್ ಸಿಗ್ನಲ್ ಲಭಿಸ್ತಾ ಇದೆ. ಚೆಕ್ ಅಂಪೈರ್ ಒಂದು ನಿಮಿಷ. ಮ್ಯಾನುವಲ್ ಸ್ಕೋರರ್ ಆಗಮಿಸಿ ಯಾರಾದರೂ ಸಂಘಟಕರ ಪರವಾಗಿ ಮ್ಯಾನುವಲ್ ಸ್ಕೋರರ್ ಯಾವುದಾದ್ರೂ ತಂಡದ ಸದಸ್ಯ ಆದರೂ ಕೂಡ ತೊಂದರೆ ಇಲ್ಲ. ನಕ್ಷಾ ಎಕ್ಸ್ಟ್ರಾ ಪ್ಲೇಯರ್ ಬನ್ನಿ. ಎಸ್, ಪಂದ್ಯಾಟದ ಆರಂಭಕ್ಕೆ ಗ್ರೀನ್ ಸಿಗ್ನಲ್. ಪ್ರಥಮ ಇನ್ನಿಂಗ್ಸ್ ಪ್ರಥಮ ಚೆಂಡು. ಸುದರ್ಶನ್ ಎಸೆದ ಚೆಂಡು ಬೌಂಡ್ರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಓಪನಿಂಗ್ ಬೌಂಡ್ರಿ ಡೌನ್ ದ ಗ್ರೌಂಡ್ 4 ಓಟ ಸೇರ್ಪಡೆಗೊಳ್ತಾ ಇದೆ. ಮುಖಾಂತರವಾಗಿ ಖಾತೆ ಆರಂಭಗೊಳ್ತಾ ಇದೆ ನಕ್ಷಾ. ಬಹಳಷ್ಟು ಶಾರ್ಟ್ ಆಗಿ ಬಿದ್ದಂತ ಚೆಂಡು ಪುಲ್ ಮಾಡುವಂತ ಪ್ರಯತ್ನದಲ್ಲಿ ಯಶಸ್ವಿ ಆದ್ರು 4 ಓಟ ದಾಖಲಾತಿಯನ್ನು ಪಡೆದುಕೊಳ್ತಾ ಇದೆ. ಮಾತದೆ ಮಾದರಿ ಎಸ್ತಾ ಕ್ಷೇತ್ರ ರಕ್ಷಣೆಗೊಳಪಡ್ತಾ ಇದೆ. ಚೆಂಡು ಚುಕಿ ಎಸ್ ದಾಖಲಾತಿಯನ್ನು ಕಂಡುಕೊಳ್ತು. ಡಾಟೆಡ್ ಡೆಲಿವರಿ ಇನ್ ಟು ದ ಸ್ಕೋರ್ ಬೋರ್ಡ್. ಸುದರ್ಶನ ಎಸ್ತುಗಾರಿಕೆ ವಿಭಾಗದಲ್ಲಿ ಸಲೀಂ ಚೇತನ್ ಜೋಡಿ ಅಂಕಣದಲ್ಲಿ. ಮತ್ತೆ ತಟ್ಟಿ ಮುಟ್ಟಿ ಓಡುವ ಯತ್ನ ಸಫಲತೆಯನ್ನು ಪಡೆದುಕೊಂಡ್ರು. 1 ಓಟ ದಾಖಲಾತಿಯನ್ನು ಕಂಡುಕೊಳ್ತು. ಎರಡನೇ ಓಟಕ್ಕೆ ನೇರ ಗುರಿ. ಮೂರನೇ ಕಣ್ಣಿನ ತೀರ್ಪು ಏನಾಗ್ತದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬಹುಶಃ ಓವರ್ ಥ್ರೋ ಇತ್ತು. ಈ ಓವರ್ ಥ್ರೋನ ಲಾಭವನ್ನು ಪಡೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರು. ಎರಡನೇ ಓಟವನ್ನು ಕೂಡ ಪೂರೈಸುವ ಭರದಲ್ಲಿ ರನ್ಔಟ್ ಆಗ್ತಾ ಇದೆ. ಇದರ ಡಿಸಿಷನ್ ಏನು ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಅಂಪೈರ್ ಡಿಸಿಷನ್ ನಾಟ್ ಔಟ್ ಎನ್ನುವಂತ ಡಿಸಿಷನ್ ಲಭ್ಯವಾಗ್ತಾ ಇದೆ. ಹುದ್ದರಿ ಆಘಾತ ಇಲ್ಲ.
ಎರಡು ಓಟದ ಯಶಸ್ವಿ ಪೂರೈಕೆಯನ್ನು ಕಂಡುಕೊಂಡ್ರು. 2+4 6 ಓಟ ದಾಖಲಾತಿಯನ್ನು ಪಡೆದುಕೊಳ್ತಾ ಇದೆ. 2+4 6ರ ಹೆಚ್ಚುವರಿ. ಬಹುಶಃ ಶಾರ್ಟ್ ಪಿಚ್ ಮಾದರಿಯಲ್ಲೂ ಕೂಡ 6 ಓಟದ ದಾಖಲಾತಿ ಒನ್ ಆಫ್ ದ ರೇರೆಸ್ಟ್ ಮೊಮೆಂಟ್ ಆಫ್ ಕ್ರಿಕೆಟ್. ಇದೀಗ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 6 ಓಟದ ಸೇರ್ಪಡೆಯ ಮುಖಾಂತರವಾಗಿ ತಂಡದ ಮೊತ್ತ 10. ಇನ್ನು ಕೂಡ ಪ್ರಥಮ ಓವರ್ನ 3 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಮತ್ತೆ 4ನೇ ಬಾರಿಗೆ ನಟನೇರ ಹೊಡೆಯುವ ಪ್ರಯತ್ನ. ಬೌಲರ್ಸ್ ಬ್ಯಾಕ್ ಡ್ರೈವ್ ಮಾಡಿದ್ರು. ದಾಖಲಾತಿಯನ್ನು ಕಂಡುಕೊಳ್ತಾ ಇಲ್ಲ. ಚುಕ್ಕಿ ಎಸ್ತ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಡಾಟರ್ ಡೆಲಿವರಿ. ಇನ್ನು ಕೂಡ 2 ಚೆಂಡು ಬಾಕಿ. ಈ ಬಾರಿ ಮತ್ತೆ ಪುಲ್ ಮಾಡುವಂತ ಪ್ರಯತ್ನ. ಸೀಮಾರೇಖೆ ಅಂಚಿನಲ್ಲಿ ಚೆಂಡು ಒಳಪಡ್ತಾ ಇದೆ. ಯಾವುದೇ ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಮತ್ತೆ ಚುಕ್ಕಿ ಎಸ್ತ ಡಾಟರ್ ಡೆಲಿವರಿ ಇಂಟು ದ ಸ್ಕೋರ್ ಬೋರ್ಡ್. ಯಾವುದೇ ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ತಂಡದ ಮೊತ್ತ 10ರಲ್ಲಿ ಸ್ಥಗಿತತೆಯನ್ನು ಕಂಡುಕೊಳ್ತಾ ಇದೆ. ಇನ್ನು ಕೂಡ 1 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ ಬಾಲ್. ಈ ಮುಖಾಂತರ ಟಾಪ್ ಎಡ್ಜ್ ಬೌಂಡ್ರಿ. 4 ಓಟದ ದಾಖಲಾತಿಯನ್ನು ಕಂಡುಕೊಳ್ತಾ ಇದ್ದಾವೆ. ಕ್ಷೇತ್ರ ರಕ್ಷಣೆಯಲ್ಲಿ ಎಡವಿಕೊಂಡ್ರು. 4 ಓಟವನ್ನು ಬಿಟ್ಟುಕೊಟ್ರು ಕೂಡ. ಈ ಮುಖಾಂತರವಾಗಿ ತಂಡದ ಮೊತ್ತ ಪ್ರಥಮ ಓವರ್ನ ಅಂತ್ಯಕ್ಕೆ 14 ಫಾರ್ ನೋ ಲಾಸ್. 14 ಯಾವುದೇ ಹುದ್ದರಿಯ ಆಘಾತ ಇಲ್ಲದೆ. ದ್ವಿತೀಯ ಓವರ್ ಆರಂಭವನ್ನು ಕಂಡುಕೊಳ್ಳಬೇಕಾಗಿದೆ. ಹಂತದಲ್ಲಿ ಮತ್ತೆ ತುದಿ ಬದಲಾವಣೆ. ಕ್ಷೇತ್ರ ರಕ್ಷಕರು ತಮ್ಮ ನಿಯಮಿತ ಜಾಗಕ್ಕೆ, ನಿಗದಿತ ಜಾಗಕ್ಕೆ ಮರಳಬೇಕಂತ ಕೇಳಿಕೊಳ್ತಾ ಇದ್ದಾವೆ. ದ್ವಿತೀಯ ಓವರ್ನ ಆರಂಭ. ಅವಿನಾಶ್ ಎಸೆತಗಾರಿಕೆ ವಿಭಾಗದಲ್ಲಿ 14 ಫಾರ್ ನೋ ಲಾಸ್. ದ್ವಿತೀಯ ಓವರ್ನ ಆರಂಭ. ಈ ಬಾರಿ ಕಟ್ ಶಾಟ್ ದಾಖಲಿಸುವ ಪ್ರಯತ್ನವನ್ನು ಮಾಡಿದ್ರು. ಚುಕೇಸ್ತ ಡಾಟರ್ ಡೆಲಿವರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಯಾವುದೇ ಓಟಗಳಿಗೆ ಅವಕಾಶ ಇಲ್ಲ. ಅವಿನಾಶ್ ಹೊಸ ಎಸ್ತುಗಾರ. ಈ ಬಾರಿ ಬೌಂಡ್ರಿ. 4 ಓಟ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಪಾಯಿಂಟ್ಸ್ ವಿಭಾಗದಲ್ಲಿ ಬೌಂಡ್ರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 4 ಓಟ ಹೆಚ್ಚಳ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾತಿ. 18 ತಂಡದ ಮೊತ್ತ. ಈ ಬಾರಿ ಎಸೆದ ಚೆಂಡು ಗಾಳಿಯಲ್ಲಿ. ಔಟ್ ಎನ್ನುವಂತ ಸೂಚನೆ ರವಾನೆ ಆಗ್ತಾ ಇದೆ. ಮುಖಾಂತರವಾಗಿ ಆರಂಭಿಕ ಆಘಾತ. ಪ್ರಥಮ ಹುದ್ದರಿ ನೆಲಕ್ಕುರುಳ್ತಾ ಇದೆ. ಆರಂಭಿಕರ ಕೊಂಡಿ ಕಳಚಿಕೊಳ್ತಾ ಇದೆ. ಈ ಮುಖಾಂತರವಾಗಿ
ಬೌಂಡ್ರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 1 ಬೌನ್ಸ್ ಓವರ್ ದ ಬೌಂಡ್ರಿ ರೋಪ್. ಸೀಮಾ ರೇಖೆಯ ಹಿಂಭಾಗದಲ್ಲಿ ಪುಟಿತವನ್ನ ಕಂಡುಕೊಳ್ತು. ವೈಡ್ ಎನ್ನುವಂತ ಸೂಚನೆ ಲಭಿಸ್ತಾ ಇದೆ. ಒಂದೋಟ ದಾಖಲಾತಿ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ತಾ ಇದೆ. ಬೌಂಡ್ರಿ ಈ ಮುಖಾಂತರವಾಗಿ 4 ಓಟ. ಥರ್ಡ್ ಬೌಂಡ್ರಿ ಆಫ್ ದ ಓವರ್ ಕೂಡ ದಾಖಲಾತಿಯನ್ನು ಪಡೆದುಕೊಳ್ತಾ ಇದೆ. ಈ ಬಾರಿ ಗಾಳಿಯಲ್ಲಿ ಚೆಂಡು ಹುದ್ದರಿ ಆಘಾತ. ಕ್ಯಾಚ್ ಅನ್ನು ಪಡೆದುಕೊಂಡ್ರು. ಪ್ಯಾಲೆ ಚೇತನ್ ಪ್ಯಾಲೆ ಹುದ್ದರಿಯನ್ನು ಅರ್ಪಿಸಿ ಹೊರ ನಡೀತಿದ್ದಾನೆ. ಬಹಳಷ್ಟು ಅಂಕಣಕ್ಕೆ ಒಗ್ಗಿಕೊಂಡಿದ್ದ ಆಟಗಾರ ಟಾಪ್ ಏಜ್ ನ ಮುಖಾಂತರವಾಗಿ ಕ್ಯಾಚ್ ಅನ್ನು ನೀಡಿದ್ರು. ಹುದ್ದರಿಯ ಆಘಾತ, ಪ್ರಥಮ ಆಘಾತ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಹಾಗೆ 27 ಫಾರ್ ದ ಲಾಸ್ ಆಫ್ 1 ವಿಕೆಟ್ ಅಟ್ ದ ಎಂಡ್ ಆಫ್ ಸೆಕೆಂಡ್ ಓವರ್. ಇನ್ನು ಕೂಡ 4 ಓವರ್ ಬಾಕಿಯಲ್ಲಿದೆ. ಧನ್ವಂತರಿ ಮೆಡಿಕಲ್ ಅದರ ಮಾಲೀಕರು ಹಾಗೆ ತ್ರಿಷಾ ಬಾರ್ನ ಮಾಲೀಕರಾಗಿರುವಂತಹ ಮಧು ಅವರು ಆಗಮಿಸಿಕೊಂಡಿದ್ದಾರೆ. ದಂಪತಿ ಸಮೇತರಾಗಿ ಆಗಮಿಸಿಕೊಳ್ಬೇಕು ಸರ್. ಮುಖ್ಯ ವೇದಿಕೆಯಲ್ಲಿ ಆಸೀನರಾಗಿರಬೇಕು. ಈ ಪಂದ್ಯಾಟವನ್ನು ವೀಕ್ಷಿಸಬೇಕು. ಈ ಪಂದ್ಯಾಟದ ಯಶಸ್ಸಿಗೆ ಮುಖ್ಯ ಕಾರಣರಾದವರು, ಮುಖ್ಯ ಪೋಷಕರು ನಿಮ್ಮನ್ನು ಗುರುತಿಸಿಕೊಳ್ತಾ ಇದ್ದಾವೆ. ದಯವಿಟ್ಟು ಮುಖ್ಯ ವೇದಿಕೆಗೆ ಆಗಮಿಸಿ ಮುಖ್ಯ ವೇದಿಕೆಯಲ್ಲಿ ಪಂದ್ಯಾಟದ ವೀಕ್ಷಣೆಯಲ್ಲಿ ತೊಡಗಿಕೊಳ್ಳಬೇಕು ಅಂತ ಸಂಘಟಕರ ಪರವಾಗಿ ಕೇಳಿಕೊಳ್ತಾ ಇದ್ದಾವೆ. ತೃತೀಯ ಓವರ್ನ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದ್ದಾವೆ. ಅವಿನಾಶ್ ಸುದರ್ಶನ್ ಒಂದು ಓಟ ಸೇರ್ಪಡೆಗೊಳ್ತಾ ಇದೆ. ಮುಖಾಂತರವಾಗಿ ಬೌಂಡ್ರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 4 ಓಟ ಅಂಕಿಅಂಶ ಪಟ್ಟಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿಗಳು, ಸಾಲು ಸಾಲು ಬೌಂಡ್ರಿಗಳು. ಈ ಮುಖಾಂತರವಾಗಿ ಬಹುಶಃ ಈ ಪಂದ್ಯಾಕೂಟದ ಗರಿಷ್ಠ ಮೊತ್ತವನ್ನು ತಲುಪುವ ಎಲ್ಲ ಸಿದ್ಧತೆಯಲ್ಲಿದೆ ನಕ್ಷಾ ಕ್ರಿಕೆಟರ್ಸ್. 2 overs 2 balls done 32 for the loss of 1 wicket. ಈ ಬಾರಿ ಬೌಂಡ್ರಿಯನ್ನು ಅಡಾಯಿಸಿಕೊಂಡ್ರು. ಸೀಮಾರೇಖೆ ಅಂಚಿನಲ್ಲಿ ಚೆಂಡನ್ನು ಅಡಾಯಿಸಿಕೊಳ್ತಿದ್ದಾರೆ. 1 ಓಟದ ಯಶಸ್ವಿ ಸೇರ್ಪಡೆ, 3 ಓಟವನ್ನು ಅಡ್ಡಾಯಿಸಿಕೊಂಡ್ರು. ಈ ಮುಖಾಂತರವಾಗಿ 1 ಓಟದ ಹೆಚ್ಚುವರಿ 33 ಫಾರ್ ದ ಲಾಸ್ ಆಫ್ 1 ವಿಕೆಟ್. ಮತ್ತೆ ತಟ್ಟಿಮುಟ್ಟಿ ಓಡುವ ಯತ್ನವನ್ನ ಮಾಡಿದ್ರು. 1 ಓಟದ ಪೂರೈಕೆ ಆಗ್ತಾ ಇದೆ. ಹಾಗೆ ಎಲ್ಲ ಆಟಗಾರರಿಗೂ, ಎಲ್ಲ ತಂಡದ ಆಟಗಾರರಿಗೂ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆ ಊಟದ ವ್ಯವಸ್ಥೆಯ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು ಎಲ್ಲ ಆಟಗಾರರು.
ಮತ್ತೆ ಲೇಟ್ ಕಟ್ ಮಾಡುವಂತ ಯತ್ನ, ಈ ಮುಖಾಂತರವಾಗಿ ಕಾಟ್ ಬಿಹೈಂಡ್ ಎನ್ನುವಂತಹ ಸೂಚನೆ ಲಭಿಸ್ತಾ ಇದೆ. ಉದ್ದರಿ ಆಘಾತ 34 ಫಾರ್ ದ ಲಾಸ್ ಆಫ್ 2 ವಿಕೆಟ್ಸ್. ಕೊನೆಯ ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. 34 ಎರಡನೇ ಹುದ್ದರಿಯ ಆಘಾತದ ಅಂತ್ಯಕ್ಕೆ. ಇನ್ನು ಕೂಡ ಮೂರನೇ ಓವರ್ನ ಕೊನೆಯ ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಹಾಗೆ ಎಲ್ಲ ಆಟಗಾರರ ಗಮನಕ್ಕೆ, ಎಲ್ಲ ತಂಡದ ಆಟಗಾರರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಪಂದ್ಯಾಟದ ಈ ಚಾಂಪಿಯನ್ಸ್ ಲೀಗ್ನ ಪರವಾಗಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ಇದರ ಸದುಪಯೋಗವನ್ನು ಆಟಗಾರರು ಪಡೆದುಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹೊಸ ಆಟಗಾರ ಮಣಿ ಅಂಕಣದ ಒಳ ಪ್ರವೇಶವನ್ನು ಕಂಡುಕೊಳ್ತಿದ್ದಾರೆ. ಸಲೀಂ ಮಣಿ ಜೋಡಿ ಮುಂದುವರಿಕೆಯನ್ನು ಕಂಡುಕೊಳ್ಳಬೇಕಾಗಿದೆ. ಕೊನೆಯ ಚೆಂಡು, ತೃತೀಯ ಓವರ್ನ ಅಂತ್ಯಕ್ಕೆ ಒಂದು ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. 34 ಫಾರ್ ದ ಲಾಸ್ ಆಫ್ 2. ತಟ್ಟಿಮುಟ್ಟಿ ಓಡುವ ಯತ್ನ ಯಶಸ್ಸು ಲಭಿಸ್ತಾ ಇಲ್ಲ. ಚುಕ್ಕಿಯಸ್ತ ಓವರ್ ಕಂಪ್ಲೀಟೆಡ್. ಮೂರನೇ ಓವರ್ ಅಂತ್ಯದ ಆಟಕ್ಕೆ ತಂಡದ ಮೊತ್ತ 34 ಫಾರ್ ದ ಲಾಸ್ ಆಫ್ 2 ವಿಕೆಟ್ಸ್. 34 ಎರಡು ಹುದ್ದರಿಯ ನಷ್ಟಕ್ಕೆ. ಇನ್ನು ಕೂಡ 18 ಚೆಂಡುಗಳ ಆಟ ಮುಂದುವರಿಕೆಯಲ್ಲಿ ಕಂಡುಕೊಳ್ಳಬೇಕಾಗಿದೆ. ಪ್ರಥಮ ಹಂತದ ಅರ್ಧಾಂಶ ಮುಖ್ಯ. ಇನ್ನು ಉಳಿದ ಅರ್ಧಾಂಶದ 3 ಓವರ್ನ 18 ಚೆಂಡುಗಳ ಆಟ ಬಾಕಿಯಲ್ಲಿ ಉಳಿತಾ ಇದೆ. 34 ಫಾರ್ 2. ಹಾಗೆ ಪಂದ್ಯಾಟದ ವೀಕ್ಷಣೆಯಲ್ಲಿ ಹಿರಿಯ ಆಟಗಾರರು, ಹಲವಾರು ಪಂದ್ಯಾಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಇತಿಹಾಸ ಕಂಡ ಶ್ರೇಷ್ಠ ಆಟಗಾರರು ರವಿಕುಮಾರ್ ಅವರು ಆಗಮಿಸಿಕೊಂಡಿದ್ದಾರೆ. ಸರ್, ನಿಮ್ಮನ್ನ ಗುರುತಿಸಿಕೊಳ್ತಾ ಇದ್ದೇವೆ. ನಿಮಗಿದು ಹಾರ್ದಿಕ ಸ್ವಾಗತ ಸುಸ್ವಾಗತ. ಆಯೋಜಕರ ಹಾಗೂ ಎಂ ಸ್ಪೋರ್ಟ್ಸ್ ನ ಪರವಾಗಿ ಪಂದ್ಯಾಟದ ವೀಕ್ಷಣೆಯಲ್ಲಿ ನಮ್ಮನ್ನ ಕೂಡಿಕೊಳ್ಳಬೇಕಾ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ವಿಜಾಪುರ ಅರಣ್ಯ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ವಸಂತ್ ಕುಮಾರ್ ಅವರು ಕೂಡ ಆಗಮಿಸಿಕೊಂಡಿದ್ದಾರೆ. ಸರ್, ನಿಮಗಿದು ಹಾರ್ದಿಕ ಸ್ವಾಗತ. ಪಂದ್ಯಾಟದ ವೀಕ್ಷಣೆಯಲ್ಲಿ ನಮ್ಮನ್ನು ಕೂಡಿಕೊಳ್ಳಬೇಕು, ಮುಖ್ಯ ವೇದಿಕೆಯಲ್ಲಿ ಆಗಮಿಸಿಕೊಳ್ಳಬೇಕು ಅಂತ ಈ ಮುಖಾಂತರವಾಗಿ ಆಯೋಜಕರ ಹಾಗೂ ಎಂ ಸ್ಪೋರ್ಟ್ಸ್ ಮುಖಾಂತರವಾಗಿ ಕೇಳಿಕೊಳ್ತಾ ಇದ್ದೇವೆ. ಮತ್ತೆ ತಟ್ಟಿಮುಟ್ಟಿ ಓಡುವ ಯತ್ನ, ಒಂದೋಟದ ಪೂರೈಕೆ ಆಗ್ತಾ ಇದೆ. ತಂಡದ ಮೊತ್ತದಲ್ಲಿ ಕೂಡ ಹೆಚ್ಚುವರಿ 36 ಫಾರ್ ದ ಲಾಸ್ ಆಫ್ 2. ಇನ್ನು ಕೂಡ 3 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ 3 balls ಆಫ್ ದ 4th ಓವರ್ ಇನ್ ಪ್ರೋಗ್ರೆಸ್. 36 ಫಾರ್ ದ ಲಾಸ್ ಆಫ್ 2 ವಿಕೆಟ್ಸ್. ಈ ಬಾರಿ ತಟ್ಟಿಮುಟ್ಟಿ ಓಡುವ ಯತ್ನ, ಒಂಟಿ ಓಟ ಅಂಕಿಅಂಶ ಪಟ್ಟಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 1 run into the scoreboard. 37 for 2. ಈ ಬಾರಿ ರನ್ಔಟ್ ನ ಚಾನ್ಸಸ್. ಒಂದೋಟದ ಯಶಸ್ವಿ ಪೂರೈಕೆ ಕೂಡ. ಕೊನೆಯ ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ ಬಾಲ್ ಆಫ್ ದಿ 4th ಓವರ್ ಇನ್ ಪ್ರೋಗ್ರೆಸ್. ಪವನ್ ಕುಮಾರ್ ಎಸ್ತಗಾರ ಫಾರ್ ದ ಲಾಸ್ಟ್ ಬಾಲ್. ಸ್ಟೆಪ್ ಔಟ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಬೌಂಡ್ರಿ ದಾಖಲಾರ ಕಂಡುಕೊಳ್ತಾ ಇದೆ. 4 ಓಟ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ. 4ನೇ ಓವರ್ ಕೂಡ ಅಂತ್ಯ. $42 ಫಾರ್ ದ ಲಾಸ್ ಆಫ್ 2. ಇನ್ನು ಕೂಡ 12 ಚೆಂಡುಗಳ ಆಟ ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ 2 overs ರಿಮೈನಿಂಗ್. 42 ಫಾರ್ 2.
ಮಣಿಕಂಠ ಮತ್ತು ಸಲೀಂ ಜೋಡಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದ್ದಾವೆ. ಸಲೀಂ ಮಣಿಕಂಠ ಆನ್ ಸ್ಟ್ರೈಕ್, ಸಲೀಂ ಆನ್ ಸ್ಟ್ರೈಕ್. ಸಚಿನ್ ಎಸ್ತುಗಾರಿಕೆಯಲ್ಲಿ ಬಾರಿ ಮತ್ತೆ ಪುಲ್ ಮಾಡುವಂತ ಯತ್ನ, ಬೌಂಡ್ರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಕ್ಷೇತ್ರ ರಕ್ಷಣೆಯಲ್ಲಿ ಎಡವಿಕೊಂಡ್ರು. ಸಚಿನ್ ಎಸ್ತಂತ ಪ್ರಥಮ ಚೆಂಡು 4 ಓಟ, ಅಂಕಿಅಂಶ ಬಟ್ಟಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಹಾಗೆ ಮುಂದಿನ ಪಂದ್ಯಾಟಕ್ಕೆ HTM ಲಯನ್ಸ್ ವರ್ಸಸ್ ವಜ್ರಮುನಿ ಟಾಸ್ಗೆ ಆಗಮಿಸಿ. HTM ಲಯನ್ಸ್ ಮತ್ತು ವಜ್ರಮುನಿ ಬಾಯ್ಸ್ ಟಾಸ್ಗೆ ಆಗಮಿಸ್ಕೊಳ್ಳಿ. ಮುಂದಿನ ಪಂದ್ಯಾಟ ನಿಮ್ದಾಗಿರ್ತದೆ. ಆದಷ್ಟು ಬೇಗ ಬನ್ನಿ, ನಿಮಗಿದು ಫಸ್ಟ್ ಕಾಲ್. ಟಾಸ್ಗೆ ಬನ್ನಿ. ಮತ್ತೆ ಹುದ್ದರಿನ ಆವರಿಸಿಕೊಂಡು ಹೊಡೆಯುವ ಪ್ರಯತ್ನವನ್ನು ಮಾಡಿದ್ರು. ಚೆಂಡು ದಾಂಡಿನ ಸಂಪರ್ಕ ಇಲ್ಲ. ಡಾಟೆಡ್ ಡೆಲಿವರಿ, ಚುಕ್ಕಿ ಎಸ್ತ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ವೈಡ್ ಅಗಲವಾದ ಎಸ್ತ, ಅಕ್ರಮ ಎಸ್ತ ಇರುವಂತಹ ಸೂಚನೆ ಲಭಿಸ್ತಾ ಇದೆ. ಎಕ್ಸ್ಟ್ರಾ ಪಟ್ಟಿಗೆ 1 ಓಟ ಸೇರ್ಪಡೆಯನ್ನು ಪಡ್ಕೊಳ್ತಾ ಇದೆ. ತಟ್ಟಿ ಮುಟ್ಟಿ ಓಡುವ ಯತ್ನ, 1 ಓಟದ ಪೂರೈಕೆ. ಈ ಮುಖಾಂತರವಾಗಿ ತಂಡದ ಮೊತ್ತ 48 ರತ್ತ ಜಿಗಿತಾ ಇದೆ. ಮಣಿಕಂಠ ದಾಂಡಿನ ಮುಖಾಂತರವಾಗಿ ವೈಯಕ್ತಿಕ 7ರೊಂದಿಗೆ ಮುಂದುವರಿಸಿಕೊಳ್ತಾ ಇದ್ದಾನೆ. ಹಾಗೆ ತಾಲೂಕ್ ಪಂಚಾಯತ್ ಉಪಾಧ್ಯಕ್ಷರು ನಾಗರಾಜ್ ಅವರು ಆಗಮಿಸಿಕೊಂಡಿದ್ದಾರೆ. ಸರ್, ನಿಮಗಿದು ಹಾರ್ದಿಕವಾದ ಸ್ವಾಗತ, ಸುಸ್ವಾಗತ. ಪಂದ್ಯಾಟದ ವೀಕ್ಷಣೆಯಲ್ಲಿ ನಮ್ಮನ್ನ ಮುಖ್ಯ ವೇದಿಕೆಯಲ್ಲಿ ಕೂಡಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ತಾಲೂಕು ಪಂಚಾಯತ್ನ ನಾಗರಾಜ್ ಅವರು ಆಗಮಿಸಿಕೊಂಡಿದ್ದಾರೆ. ಮುಖ್ಯ ವೇದಿಕೆಯಲ್ಲಿ ನಮ್ಮನ್ನು ಕೂಡಿಕೊಳ್ಳಬೇಕು ಸರ್, ಪಂದ್ಯಾಟದ ವೀಕ್ಷಣೆಯಲ್ಲಿ ಇರಬೇಕು. ಮತ್ತೆ ಚುಕ್ಕಿ ಎಸ್ತ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಓವರ್ನ ಮುಕ್ತಾಯ 49 ಫಾರ್ ದ 2, 49 ಫಾರ್ ದ ಲಾಸ್ ಆಫ್ 2 ವಿಕೆಟ್ಸ್. ಕೊನೆಯ 6 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಕೊನೆಯ 6 ಚೆಂಡುಗಳ ಆಟ ಬಾಕಿಯಲ್ಲಿ ಉಳಿತಾ ಇದೆ. ತಂಡದ ಮೊತ್ತ 49 ಫಾರ್ ದ ಲಾಸ್ ಆಫ್ 2. ಉಳಿದಿರುವ 6 ಚೆಂಡುಗಳ ಮುಂದೆ ಅದೆಷ್ಟು ಓಟ ದಾಖಲಾತಿಯನ್ನು ಕಂಡುಕೊಳ್ತದೆ, ಕಾದು ನೋಡಬೇಕು. ಪವನ್ ಎಸ್ತುಗಾರಿಕೆ ವಿಭಾಗದಲ್ಲಿ ಕೊನೆಯ 6 ಚೆಂಡುಗಳು, ಲಾಸ್ಟ್ ಓವರ್. ಈ ಮುಖಾಂತರವಾಗಿ ನಟ್ಟ ನೇರ ಹೊಡ್ತಾ ಬೌಂಡ್ರಿ, 4 ಓಟ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಈ ಮುಖಾಂತರವಾಗಿ ಕೊನೆಯ ಓವರ್ನ ಪ್ರಥಮ ಚೆಂಡು ಕೂಡ ಬೌಂಡ್ರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 50 ಅರ್ಧ ಶತಕವನ್ನು ಪೂರೈಸಿಕೊಳ್ತಾ ಇದೆ ನಕ್ಷಾ ಕ್ರಿಕೆಟರ್ಸ್. 53 ಫಾರ್ 2. ಈ ಬಾರಿ 1 ಓಟವನ್ನು ಪೂರೈಸಿಕೊಂಡ್ರು. 1 ಓಟ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 1 ರನ್ ಇಂಟು ದ ಸ್ಕೋರ್ ಬೋರ್ಡ್. ತಂಡದ ಮೊತ್ತ 54, 54 ಫಾರ್ ದ ಲಾಸ್ ಆಫ್ 2 ವಿಕೆಟ್ಸ್. ಕೊನೆಯ 4 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ವೈಡ್ ಅನ್ನುವಂತ ಸೂಚನೆ, ಆಕ್ರಮಿಸ್ತ. ಈ ಮುಖಾಂತರವಾಗಿ 1 ಓಟ ಮತ್ತೆ ಅಂಕಿಅಂಶ ಪಟ್ಟಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 55. ಮತ್ತೆ ಡಾಟರ್ ಡೆಲಿವರಿ, ಚುಕ್ಕಿ ಎಸ್ತ ದಾಖಲಾತಿಯನ್ನು ಕಂಡುಕೊಳ್ತು. ಮತ್ತೆ ಮುಂದಿನ ಎಸ್ತಕ್ಕಾಗಿ ಪವನ್. ಉತ್ತಮ ಹಂತದ ಕ್ಷೇತ್ರ ರಕ್ಷಣೆಯನ್ನು ಗಮನಿಸಿಕೊಳ್ತಾ ಇದ್ದಾವೆ. ಕ್ಷೇತ್ರ ರಕ್ಷಣೆ ಸೀಮಾ ರೇಖೆಯ ಅಂಚಿನಲ್ಲಿ ಚೆಂಡನ್ನು ಅಡ್ಡಾಯಿಸಿಕೊಂಡ್ರು. 1 ಓಟದ ಪೂರೈಕೆ ಆಗ್ತಾ ಇದೆ. ಈ ಮುಖಾಂತರವಾಗಿ ಬೌಂಡ್ರಿ, ಮತ್ತೆ 4 ಓಟ. ಮುಖ್ಯ ವೇದಿಕೆಯ ಭಾಗದಲ್ಲಿ
ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. 4 ಓಟದ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ 60 for the loss of 2 wickets. ಕೊನೆಯ ಚೆಂಡು, ಲಾಸ್ಟ್ ಬಾಲ್ ಆಫ್ ದ ಇನ್ನಿಂಗ್ಸ್ ರಿಮೈನಿಂಗ್. ಹಾಗೆ RR ಗೋಲ್ಡ್ ಪ್ಯಾಲೇಸ್ ಮಾಲೀಕರ ಪುತ್ರರಾಗಿರುವಂತಹ ಸಂದೀಪ್ ಅವರು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೆ ಹಾರ್ದಿಕವಾದ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದಾವೆ. ಕೊನೆಯ ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಪ್ರಥಮ ಇನ್ನಿಂಗ್ಸ್ ನ ಲಾಸ್ಟ್ ಬಾಲ್. ಈ ಮುಖಾಂತರವಾಗಿ ಪರ್ಫೆಕ್ಟ್ ಜಾಬ್ ಶಾಟ್, ಬೌಂಡ್ರಿಯ ಮುಖಾಂತರವಾಗಿ ಇನ್ನಿಂಗ್ಸ್ ಅಂತ್ಯಗೊಳ್ತಾ ಇದೆ. 64 65ರ ಗುರಿ. ಈ ಪಂದ್ಯಾಟವನ್ನು ಜಯಿಸಿಕೊಳ್ಳೋದಕ್ಕೆ ಅರ್ಕಲಗೂಡು ಪ್ಯಾಂಥರ್ಸ್ ಪಂದ್ಯಾಟವನ್ನು ಜಯಿಸಿಕೊಳ್ಳೋದಕ್ಕೆ 65 ಓಟವನ್ನು ದಾಖಲಿಸಿಕೊಳ್ಳಬೇಕಾಗ್ತದೆ 36 ಚೆಂಡುಗಳ ಮುಂದೆ. ಪ್ರೀತಿಯ ಗ್ರಾಹಕರೇ, ನಮ್ಮ ಅರಕಲಗೂಡಿನ ಹೆಮ್ಮೆ ನಮ್ಮ RR ಗೋಲ್ಡ್ ಪ್ಯಾಲೇಸ್. ಗ್ರಾಹಕ ಸ್ನೇಹಿ, ಸಮಾಜಮುಖಿ ನಮ್ಮ RR ಗೋಲ್ಡ್ ಪ್ಯಾಲೇಸ್. ಶುಭ ಸಮಾರಂಭಗಳಿಗೆ ಪ್ರಥಮ ಆಯ್ಕೆ ನಮ್ಮ RR ಗೋಲ್ಡ್ ಪ್ಯಾಲೇಸ್. ಬೆಲೆಯಲ್ಲಿ ನಿಖರತೆ ನಮ್ಮ RR ಗೋಲ್ಡ್ ಪ್ಯಾಲೇಸ್. ವಧುವರರು, ಗೃಹಿಣಿಯರು, ಯುವತಿಯರು, ಯುವಕರು ಎಲ್ಲರ ಪ್ರಥಮ ಆಯ್ಕೆ ನಮ್ಮ RR ಗೋಲ್ಡ್ ಪ್ಯಾಲೇಸ್. RR ಗೋಲ್ಡ್ ಪ್ಯಾಲೇಸ್ಗೆ ತನ್ನದೇ ಆದ ಇತಿಹಾಸವಿದೆ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಹೃದಯಿ ಶ್ರೀ ಚೆಕ್. ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳೋಣ. ನಕ್ಷ ಎಲ್ಲ ಕ್ಷೇತ್ರ ರಕ್ಷಕರು ಅಂಕಣದ ಒಳ ಪ್ರವೇಶವನ್ನು ಕಂಡುಕೊಳ್ಳಿ. ಹಾಗೆ ಅರಕಲಗೂಡು ಪ್ಯಾಂಥರ್ಸ್ ಓಪನರ್ಸ್ ಬನ್ನಿ. ಮುಂದಿನ ಪಂದ್ಯಾಟಕ್ಕೆ HTM ಲಯನ್ಸ್ ವರ್ಸಸ್ ವಜ್ರಮುನಿ ಬಾಯ್ಸ್. HTM ಲಯನ್ಸ್ ಮತ್ತು ವಜ್ರಮುನಿ ಬಾಯ್ಸ್ ಕ್ಯಾಪ್ಟನ್ಸ್ ಟಾಸ್ಗೆ ಬನ್ನಿ. ನಿಮಗಿದು ದ್ವಿತೀಯ ಕರೆ, ಸೆಕೆಂಡ್ ಕಾಲ್. HTM ಲಯನ್ಸ್ ವರ್ಸಸ್ ವಜ್ರಮುನಿ. ನೆಕ್ಸ್ಟ್ ಮ್ಯಾಚ್ಗೆ ಇದು ಪ್ರಥಮ ಕರೆ. ಪ್ರೀತಿಯ ಗ್ರಾಹಕರೇ, ನಮ್ಮ ಅರಕಲಗೂಡಿನ ಹೆಮ್ಮೆ ನಮ್ಮ RR ಗೋಲ್ಡ್ ಪ್ಯಾಲೇಸ್. ನಮ್ಮ ಜೊತೆಗಿದ್ದಾರೆ. ಗ್ರಾಹಕ ಸ್ನೇಹಿ, ಸಮಾಜಮುಖಿ ನಮ್ಮ RR ಗೋಲ್ಡ್ ಪ್ಯಾಲೇಸ್. ಶುಭ ಸಮಾರಂಭಗಳಿಗೆ ಪ್ರಥಮ ಆಯ್ಕೆ ನಮ್ಮ RR ಗೋಲ್ಡ್ ಪ್ಯಾಲೇಸ್. ಬೆಲೆಯಲ್ಲಿ ನಿಖರತೆ ನಮ್ಮ RR ಗೋಲ್ಡ್ ಪ್ಯಾಲೇಸ್. ವಧುವರರು, ಗೃಹಿಣಿಯರು, ಯುವತಿಯರು, ಯುವಕರು ಎಲ್ಲರ ಪ್ರಥಮ ಆಯ್ಕೆ ನಮ್ಮ RR ಗೋಲ್ಡ್ ಪ್ಯಾಲೇಸ್. RR ಗೋಲ್ಡ್ ಪ್ಯಾಲೇಸ್ಗೆ ತನ್ನದೇ ಆದ ಇತಿಹಾಸವಿದೆ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಹೃದಯಿ ಶ್ರೀ ಅಂಪೈರ್ 1 ನಿಮಿಷ. ನಕ್ಷ 11th ಪ್ಲೇಯರ್ ಬನ್ನಿ. ಅವರೆಲ್ಲ ಆಗಮಿಸುವ ತನಕ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳೋದಿಲ್ಲ. ಇನ್ನಿಂಗ್ಸ್ಗೆ ಗ್ರೀನ್ ಸಿಗ್ನಲ್. ಭಾರತ್ ಮುಖಾಂತರವಾಗಿ ಹಾಗೆ ತಾಲೂಕು ಪಂಚಾಯತ್ ಉಪಾಧ್ಯಕ್ಷರಾಗಿರುವಂತಹ ನಾಗರಾಜ್ ಅವರು ಆಗಮಿಸಿಕೊಂಡಿದ್ದಾರೆ. ಸರ್, ನಿಮಗಿದು ಹಾರ್ದಿಕವಾದಂತಹ ಸ್ವಾಗತ, ಸುಸ್ವಾಗತ. ಪಂದ್ಯಾಟದ ವೀಕ್ಷಣೆಯಲ್ಲಿ ನಮ್ಮೊಂದಿಗಿರಿ.
ಇನ್ನು ಕೂಡ BB ವಸಂತ್ ಕುಮಾರ್ ಅವರು ಆಗಮಿಸಿಕೊಂಡಿದ್ದಾರೆ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವವರು. ನಿಮಗೂ ಕೂಡ ಹಾರ್ದಿಕವಾದ ಸ್ವಾಗತ ಸುಸ್ವಾಗತ. ಪಂದ್ಯಾಟದ ವೀಕ್ಷಣೆಯಲ್ಲಿ ನಮ್ಮನ್ನು ಕೂಡಿಕೊಳ್ಬೇಕು, ಮುಖ್ಯ ವೇದಿಕೆಯಲ್ಲಿ ಆಗಮಿಸಬೇಕು, ಆಸೀನರಾಗಬೇಕಾ ಕೇಳಿಕೊಳ್ತಾ ಇದ್ದಾವೆ. ಈ ಹಂತದಲ್ಲಿ ಉತ್ತಮವಾದ ಕ್ಷೇತ್ರ ರಕ್ಷಣೆಯನ್ನು ಕಂಡುಕೊಂಡ್ವಿ. ಸೀಮಾರಕ್ಕೆ ಅಂಚಿನಲ್ಲಿ ಚೆಂಡು ಒಳಪಡ್ತು, ಅಡ್ಡಾಯಿಸ್ಕೊಂಡ್ರು, ಮೂರೋಟವನ್ನು ಉಳಿಸಿಕೊಟ್ರು ಕೂಡ. ತಟ್ಟಿಬುಟ್ಟಿ ಓಡುವ ಯತ್ನ ಯಶಸ್ಸನ್ನು ಲಭಿಸಿಕೊಳ್ತಾ ಇದೆ. ಒಂದೋಟ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಹಾಗೆ HTM ಬಾಯ್ಸ್ ಒಂದು ಟಾಸ್, ಆದಷ್ಟು ಬೇಗ ಡಿಸಿಷನ್ ಅನ್ನು ತಿಳಿಸ್ಕೊಡಿ. HTM ಬಾಯ್ಸ್ ಡಿಸಿಷನ್ ಅನ್ನು ತಿಳಿಸ್ಕೊಡಿ ಆದಷ್ಟು ಬೇಗ. ಮತ್ತೆ ಈ ಬಾರಿ ಪುಲ್ ಮಾಡುವಂತ ಯತ್ನ, 4 ಓಟ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಬೌಂಡ್ರಿ, ಪ್ರಥಮ ಓವರ್ನ ದ್ವಿತೀಯ ಬೌಂಡ್ರಿ ಕೂಡ ಈ ಬಾರಿ ಅನಿಲ್ ದಾಂಡಿನ ಮುಖಾಂತರವಾಗಿ. ತಂಡದ ಮೊತ್ತ 9. ಮತ್ತೆ ವೈಡ್ ಎನ್ನುವಂತ ಸೂಚನೆ, ಅಗಲವಾದ ಎಸ್ತ ವೈಡ್ ಮುಖಾಂತರವಾಗಿ ಒಂದೋಟ ಅಂಕಿಅಂಶ ಪಟ್ಟಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಡಾಟೆಡ್ ಡೆಲಿವರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಚುಕ್ಕಿ ಎಸ್ತ ಓವರ್ನ ಮುಕ್ತಾಯ, ಪ್ರಥಮ ಓವರ್ನ ಅಂತ್ಯ. 11 ಫಾರ್ ದ ಲಾಸ್ ಆಫ್ ದ್ವಿತೀಯ ಓವರ್ನ ಆರಂಭವನ್ನು ಕಂಡುಕೊಳ್ತಾ ಇದ್ದಾವೆ. ಲೆಗ್ ಲ್ಯಾನ್ಸ್ ಮಾಡುವಂತ ಯತ್ನವನ್ನು ಮಾಡಿದ್ರು. ವೈಡ್ ಎನ್ನುವಂತ ಸೂಚನೆ, ಎಡಗೂಟದಿಂದ ಹೊರಭಾಗದಲ್ಲಿ ಚೆಂಡು, ಒಂದೋಟ ಉಚಿತವಾಗಿ ಸೇರ್ಪಡೆ. ಬಾಬು ಎಸ್ತುಗಾರಿಕೆಯಲ್ಲಿ ಗುಡಿಸುವ ಯತ್ನ, ರನ್ಔಟ್ ಚಾನ್ಸಸ್, ಥ್ರೋ ಕೈ ಕೊಡ್ತಾ ಇದೆ. ಒಂದೋಟದ ಯಶಸ್ವಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದ್ದಾವೆ. 1 ರನ್ ಇಂಟು ದ ಸ್ಕೋರ್ ಬೋರ್ಡ್. ನೇರ ಗುರಿ ಇದ್ದಿದ್ರೆ ಬಹುಶಃ ಉದ್ದರಿ ಆಘಾತದ ಅವಕಾಶಗಳಿತ್ತು ಕೂಡ. ಬಾಬು ಮತ್ತೆ ಮುಂದುವರಿಕೆ. ಮತ್ತೆ ಚುಕ್ಕಿ ಎಸ್ತ ತಟ್ಟಿಮುಟ್ಟಿ ಓಡುವಂತ ಯತ್ನವನ್ನು ಮಾಡಿದ್ರು. ಒಂದೋಟ ದಾಖಲಾತಿಯನ್ನು ಪಡೆದುಕೊಳ್ತಾ ಇದೆ. ಒಂದೋಟ ಹೆಚ್ಚುವರಿ ಅಂಕಿಅಂಶ ಪಟ್ಟಿಯಲ್ಲಿ ಗಮನಿಸಿಕೊಳ್ತಾ ಇದ್ದಾವೆ. ಬಾಲರ್ಸ್ ಬ್ಯಾಕ್ ಟ್ರೈ ಮಾಡುವಂತ ಯತ್ನ, ಮುಖಾಂತರವಾಗಿ ಮತ್ತೆ ಡಾಟೆಡ್ ಡೆಲಿವರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಚುಕ್ಕಿ ಎಸ್ತ ಬ್ಯಾಕ್ ಟು ಬ್ಯಾಕ್ ಡಾಟೆಡ್ ಡೆಲಿವರಿಗಳು, ಅಲ್ಲಲ್ಲಿ ಒಂದು ಓಟಗಳು, ಅಲ್ಲಲ್ಲಿ ಬೌಂಡ್ರಿಗಳು ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಈ ಬಾರಿ ಮತ್ತೆ ಯಶಸ್ವಿ ಒಂದೋಟದ ಪೂರೈಕೆ. ಗುಡ್ ರನ್ ಬಿಟ್ವೀನ್ ದ ವಿಕೆಟ್ಸ್. ಉತ್ತಮವಾದಂತಹ ಸ್ಟ್ರೈಕ್ ರೊಟೇಟ್ ಮಾದರಿ ಆಟ. ತಂಡದ ಮೊತ್ತ 15. ಮತ್ತೆ ತಟ್ಟಿಮುಟ್ಟಿ ಓಡುವ ಯತ್ನ. ಈ ಬಾರಿ ರನ್ ಔಟ್ ನ ಚಾನ್ಸಸ್. 3ನೇ ಕಣ್ಣಿಗೆ ತೀರ್ಪಿಗೆ ಅವಕಾಶ. ಥರ್ಡ್ ಅಂಪೈರ್ ಡಿಸಿಷನ್ ಏನಾಗ್ತದೆ ಕಾದು ನೋಡಬೇಕಾಗಿದೆ. ಸಂತು
ಔಟ್ ಎನ್ನುವಂತ ಸೂಚನೆ ಥರ್ಡ್ ಅಂಪೈರ್ ಮುಖಾಂತರವಾಗಿ ರವಾನೆ ಆಗ್ತಾ ಇದೆ. ಈ ಮುಖಾಂತರವಾಗಿ ಮತ್ತೊಂದು ಹುದ್ದರಿ ಕೂಡ ಪತನಗೊಳ್ತಾ ಇದೆ. ಪ್ರಥಮ ಹುದ್ದರಿ ಆಘಾತ ಆರಂಭಿಕ ಕೊಂಡಿ ಕಳಿಸಿಕೊಳ್ತಾ ಇದೆ. ರನ್ಔಟ್ ನ ಮುಖಾಂತರವಾಗಿ ರವಿಕುಮಾರ್ ಪಂದ್ಯಾಟದ ವೀಕ್ಷಣೆಯತ್ತ. ಪ್ರಥಮ ಹುದ್ದರಿ ಆಘಾತ 15ಕ್ಕೆ 1. ಆದರ್ಶ ಹೊಸ ಆಟಗಾರನ ಪ್ರವೇಶವನ್ನು ಪಡ್ಕೊಳ್ತಾ ಇದ್ದಾವೆ. ಆದರ್ಶ ಇದೀಗ ಅಂಕಣದ ಒಳ ಪ್ರವೇಶವನ್ನು ಕಂಡುಕೊಳ್ತಿದ್ದಾರೆ. 15. ಹಾಗೆ ಪ್ರಸನ್ನ ಸರ್ ಗಮನಕ್ಕೆ, ಈ ಪಂದ್ಯಾಟ ಮುಗಿದ ನಂತರ ದಯವಿಟ್ಟು ಅಲ್ಲಿ ಸ್ಕ್ರೀಸ್ ಮಾರ್ಕ್ ಮಾಡ್ಕೊಳ್ಬೇಕು. ಲೈನ್ಸ್ ಎಲ್ಲದನ್ನು ಸ್ವಲ್ಪ ಡಾರ್ಕ್ ಆಗಿ ಮಾರ್ಕ್ ಮಾಡ್ಕೊಳ್ಬೇಕಾ ಕೇಳಿಕೊಳ್ತೇನೆ. ಓವರ್ನ ಮುಕ್ತಾಯ. ದ್ವಿತೀಯ ಓವರ್ನ ಅಂತ್ಯಕ್ಕೆ ತಂಡದ ಮೊತ್ತ 15 ಫಾರ್ ದ ಲಾಸ್ ಆಫ್ 1. ಇನ್ನು ಕೂಡ 65ರ ಟಾರ್ಗೆಟ್ ಅನ್ನು ಬೆನ್ನಟ್ಕೊಳ್ತಾ ಇದೆ. 24 ಚೆಂಡು 50 ಓಟಗಳ ಅವಶ್ಯಕತೆ. ಸುನೀಲ್ ಹೊಸ ಎಸ್ತಗಾರ ಪರಿಚಯವನ್ನು ಪಡೆದುಕೊಳ್ತಿದ್ದಾನೆ. ಬಹಳಷ್ಟು ಶಾರ್ಟ್ ಆಗಿ ಬಿದ್ದಂತ ಚೆಂಡು ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. ಚುಕ್ಕಿ ಎಸ್ತ ಇದೀಗ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಬಾರಿ ಪುಲ್ ಮಾಡುವಂತ ಯತ್ನ ಮುಖಾಂತರವಾಗಿ ಬೌಂಡ್ರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 4 ಓಟದ ಹೆಚ್ಚುವರಿ ಸೇರ್ಪಡೆ ಮತ್ತೆ ಅನಿಲನ ದಾಂಡಿನ ಮುಖಾಂತರವಾಗಿ ಸಿಡಿತಾ ಇದೆ ಬೌಂಡ್ರಿ. ಈ ಓವರ್ನ ಪ್ರಥಮ ಬೌಂಡ್ರಿ ಕೂಡ 19 ಫಾರ್ ದ ಲಾಸ್ ಆಫ್ 1 ವಿಕೆಟ್ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 65 ಇಸ್ ದ ಟಾರ್ಗೆಟ್. ಮತ್ತೆ ಚುಕ್ಕಿ ಎಸ್ತಾ ಎನ್ನುವಂತ ಸೂಚನೆ ರವಾನೆ ಆಗ್ತಾ ಇದೆ. ಡಾಟೆಡ್ ಡೆಲಿವರಿ, ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಇನ್ನು ಕೂಡ 3 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ 3 ಬಾಲ್ಸ್ ರಿಮೈನಿಂಗ್. ಮತ್ತೆ ಶಾರ್ಟ್ ಆಗಿದ್ದ ಚೆಂಡು ಈ ಬಾರಿ ಲೇಟ್ ಕಟ್ ಮಾಡುವಂತ ಯತ್ನದಲ್ಲಿ 1 ಓಟ ಯಶಸ್ವಿ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. 1 ಓಟ ಹೆಚ್ಚುವರಿ ಅಂಕಿಅಂಶ ಪಟ್ಟಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 20 ಫಾರ್ ದ ಲಾಸ್ ಆಫ್ 1. ಗಾಳಿಯಲ್ಲಿ ಕ್ಷಣಕಾಲ ಚೆಂಡು ಈ ಬಾರಿ ಕ್ಯಾಚ್ ಅನ್ನು ಪಡೆದುಕೊಂಡ್ರು. ಕ್ಯಾಚ್ ಕೈ ಸೇರಿಕೊಳ್ತಾ ಇದೆ. ಅನಿಲ್ ಹುದ್ದರಿ ಆಘಾತಕ್ಕೊಳಪಡ್ತಾ ಇದೆ. ಮತ್ತೆ ಆಘಾತ, ದ್ವಿತೀಯ ವಿಕೆಟ್ ಕೂಡ ಪತನಗೊಳ್ತಾ ಇದೆ. ಈ ಪಂದ್ಯಾಟದ ವೀಕ್ಷಣೆಯಲ್ಲಿ ಸ್ವಾಮಿ ಶೆಟ್ಟಿ ಅವರನ್ನ ಗುರುತಿಸಿಕೊಳ್ತಾ ಇದ್ದಾವೆ. ನಿಮಗೂ ಕೂಡ ಹಾರ್ದಿಕವಾದ ಸ್ವಾಗತ ಸರ್. ಮುಖ್ಯ ವೇದಿಕೆಯಲ್ಲಿ ಪಂದ್ಯಾಟದ ವೀಕ್ಷಣೆಯಲ್ಲಿ ನಮ್ಮನ್ನು ಕೂಡಿಕೊಳ್ಳಬೇಕಾ ಕೇಳಿಕೊಳ್ತಾ ಇದ್ದೇವೆ. ಮೂರು ಓವರ್ 20 ಓಟ 2 ಹುದ್ದರಿ. ಈ ಬಾರಿ ಸ್ಕ್ವೇರ್ ಡ್ರೈವ್ ಮಾಡುವಂತ ಯತ್ನ, ಬೌಂಡ್ರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 4 ಓಟದ ಸೇರ್ಪಡೆ ಆದರ್ಶನ ದಾಂಡಿನ ಮುಖಾಂತರವಾಗಿ ಸಿಡಿತಾ ಇದೆ ಬೌಂಡ್ರಿ.
ಹಾಗೆ ಎಲ್ಲ ಆಟಗಾರರಿಗೆ ಊಟದ ವ್ಯವಸ್ಥೆ ಸಿದ್ಧ ಆಗಿದೆ. ಊಟ ವ್ಯವಸ್ಥೆ ಈಗ ಸಿದ್ಧ ಆಗಿದೆ. ಊಟದ ಪ್ರಯೋಜನವನ್ನು ಪಡೆದುಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಆಟಗಾರರಿಗೆ, ಎಲ್ಲ ತಂಡದ ಆಟಗಾರರಿಗೆ ಊಟದ ವ್ಯವಸ್ಥೆ ಇದೀಗ ಸಿದ್ಧ ಆಗಿದೆ ಅನ್ನುವಂಥ ಸೂಚನೆ ರವಾನೆ ಆಗ್ತಾ ಇದೆ. ಇದೀಗ ಊಟವನ್ನು ಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಕೂಡ. ಮತ್ತೆ ಒಂದೋಟದ ಯಶಸ್ವಿ ಪೂರೈಕೆ, ಒಂದೋಟ ಹೆಚ್ಚುವರಿಯನ್ನು ಕಂಡುಕೊಳ್ತಾ ಇದ್ದಾವೆ. 25 ಫಾರ್ ದ ಲಾಸ್ ಆಫ್ 2. ಇನ್ನು ಕೂಡ 15 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಸಚಿನ್ ಇದೀಗ ಸ್ಟ್ರೈಕರ್ ಎಂಡ್ ನಲ್ಲಿರುವಂತಹ ಆಟಗಾರ. 65ರ ಗುರಿ, ದಾಂಡಿಗರನ್ನು ವಂಚಿಸಿಕೊಳ್ತಾ ಇದೆ. ಡಾಟೆಡ್ ಡೆಲಿವರಿ, ಚುಕ್ಕಿ ಎಸ್ತಾ, ಯಾವುದೇ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಇನ್ಫ್ಯಾಕ್ಟ್ ಚೆಂಡು ದಾಂಡಿನ ಸಂಪರ್ಕವೇ ಆಗ್ತಾ ಇಲ್ಲ. ತಟ್ಟಿಮುಟ್ಟಿ ಓಡುವ ಯತ್ನ, ಒಂದೋಟದ ಯಶಸ್ವಿ ಪೂರೈಕೆ, ಮತ್ತೆ ಒಂದೋಟ ಹೆಚ್ಚುವರಿಯನ್ನು ಕಂಡುಕೊಳ್ತಾ ಇದ್ದಾವೆ. 26 ಫಾರ್ ದ ಲಾಸ್ ಆಫ್ 2 ವಿಕೆಟ್ಸ್. 26 ಕೊನೆಯ ಚೆಂಡು. ಮತ್ತದೇ ತಟ್ಟಿಮುಟ್ಟಿ ಓಡುವಂತ ಆಟ. ಒಂದೋಟ ಹೆಚ್ಚುವರಿಯನ್ನು ಕಂಡುಕೊಳ್ತಾ ಇದ್ದಾವೆ. ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಸ್ಟ್ರೈಕ್ ಅನ್ನ ಮತ್ತೆ ಸಚಿನ್ ಕಾಯ್ದಿರಿಸಿಕೊಳ್ತಾ ಇದ್ದಾನೆ. ಮುಖಾಂತರವಾಗಿ 4ನೇ ಓವರ್ ಕೂಡ ಅಂತ್ಯ ಕಂಡ 24 ಚೆಂಡಿನ ಮುಂದೆ 27 ತಂಡದ ಮೊತ್ತ. 27 ಫಾರ್ ದ ಲಾಸ್ ಆಫ್ 2 ವಿಕೆಟ್ಸ್ ಅಟ್ ದ ಎಂಡ್ ಆಫ್ ದ 4th ಓವರ್. ಹಾಗೆ ಅರಕಲಗೂಡಿನ ಸಮಸ್ತ ಗ್ರಾಹಕರೇ, ನಿಮಗೆ ಸಿಹಿ ಸುದ್ದಿ. ವಿಘ್ನೇಶ್ವರ ಡಿಶ್ ಸೆಂಟರ್, ಕಲ್ಪವೃಕ್ಷ ಸಿಡಿ ಕೇಬಲ್, ಬಸವಣ್ಣಪ್ಪ ಕೇಬಲ್ ನೆಟ್ವರ್ಕ್ಸ್ ಹಾಗೂ BBNL ಕೇಬಲ್ ಇಂಟರ್ನೆಟ್ ಅರಕಲಗೂಡು ಇವರ ವತಿಯಿಂದ ಅರಕಲಗೂಡಿನ ಸಮಸ್ತ ಜನತೆಗೆ ಸಿಹಿ ಸುದ್ದಿ. ನಿಮ್ಮ ಮನೆಯಲ್ಲಿ ಇಂಟರ್ನೆಟ್ ಸೌಲಭ್ಯ ಆಗಿರಬಹುದು ಅಥವಾ ಯಾವುದೇ ಕಾರ್ಯಕ್ರಮದ ನೇರ ಪ್ರಸಾರ ಸೌಲಭ್ಯಕ್ಕೆ ಇಂಟರ್ನೆಟ್ ಬೇಕಾದಲ್ಲಿ ಸಂಪರ್ಕಿಸಿಕೊಳ್ಳಬಹುದು. ಮೊಬೈಲ್ ನಂಬರ್ 9845796021, 9845796021. ಇಲ್ಲಿ ಹತ್ತಿರದ ಸುತ್ತಮುತ್ತದ ಯಾವುದೇ ಕಾರ್ಯಕ್ರಮದ ನೇರ ಪ್ರಸಾರಕ್ಕೆ ಇಂಟರ್ನೆಟ್ ಸೌಲಭ್ಯ, ನಿಮ್ಮ ಮನೆಗೆ ಇಂಟರ್ನೆಟ್ ಸೌಲಭ್ಯ ಬೇಕಿದ್ದಲ್ಲಿ ಸಂಪರ್ಕಿಸಿಕೊಳ್ಳಬಹುದು. ವೈಡ್ ಎನ್ನುವಂಥ ಸೂಚನೆ ರವಾನೆ ಆಗ್ತಾ ಇದೆ. ಅತಿಕ್ರಮ ಓಟಗಳ ಹೆಚ್ಚುವರಿ, 1 ರನ್ ಇಂಟು ದ ಎಕ್ಸ್ಟ್ರಾ ಟೇಬಲ್. ಸಲೀಂ ಎಸ್ತುಗಾರಿಕೆ ವಿಭಾಗದಲ್ಲಿ ಈ ಬಾರಿ ಸಿಕ್ಸರ್ನ ಮುಖಾಂತರವಾಗಿ ನಿಯಮದ ಉಲ್ಲಂಘನೆ, ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದ್ದೇವೆ. ಮತ್ತೆ ವಿಕೆಟ್ ಪತನ, 3ನೇ ಹುದ್ದರಿ ಕೂಡ ಪತನಗೊಳ್ತಾ ಇದೆ. ಟಾಪ್ ಆರ್ಡರ್ ಡಿಸ್ಟ್ರಾಯ್ ಆಗ್ತಾ ಇದೆ. 28 ಫಾರ್ ದ ಲಾಸ್ ಆಫ್ 3 ವಿಕೆಟ್ಸ್. ಗಿರೀಶ್ ಹೊಸ ಆಟಗಾರ, ಸ್ಟ್ರೈಕರ್ ನಲ್ಲಿ ಪರಿಚಯವನ್ನು ಪಡೆದುಕೊಳ್ತಿದ್ದಾನೆ. ಗಿರೀಶ್ ಮತ್ತು ಸಚಿನ್ ಜೋಡಿ ಮುಂದುವರಿಕೆಯನ್ನು ಕಂಡುಕೊಳ್ಬೇಕಾಗ್ತದೆ. ಆಯೋಜಕರು ರಾಘು ಎಲ್ಲೇ ಇದ್ರು ಮುಖ್ಯ ವೇದಿಕೆ ಹತ್ರ ಆಗಮಿಸಿಕೊಳ್ಬೇಕು. ರಾಘು, ಆರ್ಗನೈಸರ್ ರಾಘು ಮುಖ್ಯ ವೇದಿಕೆ ಹತ್ರ ಆಗಮಿಸಿಕೊಳ್ಳಿ. ಮತ್ತೆ ಲೇಟ್ ಕಟ್ ಮಾಡುವಂತ ಯತ್ನವನ್ನ ಮಾಡಿದ್ರು. ಚುಕೇಸ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಡಾಟೆಡ್ ಡೆಲಿವರಿ. ಈ ಬಾರಿ ಕ್ಷಣ ಕಾಲ ಗಾಳಿಯಲ್ಲಿ ಚೆಂಡು, ಪರ್ಫೆಕ್ಟ್ ಕ್ಯಾಚ್ ಕೈ ಸೇರಿಕೊಳ್ತಾ ಇದೆ. ಗಿರೀಶ ಗೋಲ್ಡನ್ ಡಕ್ ಮುಖಾಂತರವಾಗಿ ಪಂದ್ಯಾಟದ ವೀಕ್ಷಣೆಯತ್ತ. ಅರಕಲಗೂಡಿನ ಕಿಡೆಗೌಡರ ಮನೆ ರಾಜಣ್ಣ ಅವರು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಹಾರ್ದಿಕವಾದ ಸ್ವಾಗತ ಸರ್. ಈ ಪಂದ್ಯಾಟದ ಕೊನೆಯವರೆಗೂ ಕೂಡ ವೀಕ್ಷಣೆಯಲ್ಲಿರಬೇಕು. ಮುಖ್ಯ ವೇದಿಕೆಯಲ್ಲಿ ನಮ್ಮನ್ನು ಕೂಡಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಟೀಮ್ ಸ್ಕೋರ್ ಫಾರ್ ದ ಲಾಸ್ ಆಫ್ 4 ವಿಕೆಟ್ಸ್. ಕೊನೆಯ 6 ಚೆಂಡುಗಳು ಬಾಕಿಯಲ್ಲಿದೆ. 6 ಚೆಂಡುಗಳ ಮುಂದೆ 37 ಓಟಗಳ ಅವಶ್ಯಕತೆ. ಬಹುತೇಕ ಈ ಪಂದ್ಯಾಟವನ್ನ ಜಯಿಸಿಕೊಳ್ತಾ ಇದೆ ನಕ್ಷಾ ಕ್ರಿಕೆಟರ್ಸ್. 37 ರಿಕ್ವೈರ್ಡ್ ಆಫ್ 6 balls.
HTM ಲಯನ್ಸ್ ವರ್ಸಸ್ ವಜ್ರಮುನಿ ಮುಂದಿನ ಪಂದ್ಯಾಟಕ್ಕೆ ಸಿದ್ಧತೆಯಲ್ಲಿರಿ. ಟಾಸ್ ಅನ್ನು HTM ಜಯಿಸಿಕೊಳ್ತಾ ಇದೆ. ಕ್ಷೇತ್ರ ರಕ್ಷಣೆ ಆಯ್ಕೆ ಮಾಡಿಕೊಳ್ತಾ ಇದೆ. ಮುಖಾಂತರವಾಗಿ ತಟ್ಟಿ ಮುಟ್ಟಿ ಓಡುವಂತ ಯತ್ನವನ್ನ ಮಾಡಿದ್ರು. ಡಾಟೆಡ್ ಡೆಲಿವರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಈ ಮುಖಾಂತರವಾಗಿ ಮತ್ತೆ ಈ ಕಾರ್ಯಕ್ರಮಕ್ಕೆ ಈ ಪಂದ್ಯಾಟದ ವೀಕ್ಷಣೆಯಲ್ಲಿ ಮುತ್ಗೆ ರಮೇಶ್ ಅವರು ಆಗಮಿಸಿಕೊಂಡಿದ್ದಾರೆ. ತಾಲೂಕು ಕುರುಬರ ಸಂಘದ ಅಧ್ಯಕ್ಷರು ಮುತ್ಗೆ ರಮೇಶ್ ಅವರು ಆಗಮಿಸಿಕೊಂಡಿದ್ದಾರೆ. ದಯವಿಟ್ಟು ಮುಖ್ಯ ವೇದಿಕೆಗೆ ಆಗಮಿಸಿಕೊಳ್ಳಬೇಕು ಸರ್. ಈ ಪಂದ್ಯಾಟದ ವೀಕ್ಷಣೆಯಲ್ಲಿ ನಮ್ಮನ್ನು ಕೂಡಿಕೊಳ್ಳಬೇಕು ಅನ್ನುವಂತಹ ಆಯೋಜಕರ ಕರೆ ಇದೀಗ ನಿಮ್ಮ ಮುಂದೆ. ತಟ್ಟಿಮುಟ್ಟಿ ಓಡುವ ಯತ್ನ, ನಿರರ್ಥಕ ಹೋರಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಬಹುತೇಕ ಪಂದ್ಯಾಟವನ್ನ ನಕ್ಷಾ ಜಯಿಸಿಕೊಳ್ತಾ ಇದೆ. ಬಹುತೇಕ ಇನ್ನಷ್ಟೇ ಅಧಿಕೃತ ಘೋಷಣೆ ಆಗಬೇಕು. ಆದರೂ ಕೂಡ ಹಾಗೆ ಪಟ್ಟಣ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರಾಗಿರುವಂತಹ ಸಲೀಂ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡಿದ್ದಾರೆ. ನಿಮಗಿದು ಹಾರ್ದಿಕವಾದ ಸ್ವಾಗತ ಮತ್ತೊಮ್ಮೆ ಸರ್. ಮತ್ತೆ ಮೂರನೇ ಕಣ್ಣಿಗೆ ಒಂಟಿ ಓಟ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಕೊನೆಯ 2 ಚೆಂಡುಗಳು, ಇನ್ನು 35 ಓಟಗಳ ಅವಶ್ಯಕತೆ. ವೈಡ್ ಎನ್ನುವಂತಹ ಸೂಚನೆ, ಅತಿಕ್ರಮ ಓಟ, ಎಕ್ಸ್ಟ್ರಾ ಪಟ್ಟಿಗೆ ಮತ್ತೊಂದು ಸೇರ್ಪಡೆ. ಈ ಮುಖಾಂತರವಾಗಿ ಮತ್ತೆ ವೈಡ್, ಬ್ಯಾಕ್ ಟು ಬ್ಯಾಕ್ ವೈಡ್ ಎಸೆತಾ ಇದ್ದಾರೆ. ಇನ್ನೊಂದು ಅಗಲವಾದ ಎಸೆತ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಗುಡ್ ಬಾಲ್, ಡಾಟೆಡ್ ಡೆಲಿವರಿ, ಚುಕ್ಕಿ ಎಸೆತ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಕೊನೆಯ ಚೆಂಡು ಇದೀಗ ಮತ್ತೆ ಕುರುಬರ ಸಂಘದ ಅಧ್ಯಕ್ಷರಾಗಿರುವಂತಹ ಮುತ್ಗೆ ರಮೇಶ್ ಅವರು, ನಿಮಗೆ ಹಾರ್ದಿಕವಾದ ಸ್ವಾಗತ ಸರ್. ಮುಖ್ಯ ವೇದಿಕೆಯಲ್ಲಿ ನಮ್ಮನ್ನು ಕೂಡಿಕೊಳ್ಳಬೇಕು. ಈ ಪಂದ್ಯಾಟದ ವೀಕ್ಷಣೆಯಲ್ಲಿ ನಮ್ಮನ್ನು ಕೂಡಿಕೊಳ್ಳಬೇಕಾ ಕೇಳಿಕೊಳ್ತಾ ಇದ್ದೇವೆ. ನಿಮಗಿದು ಸ್ವಾಗತ, ಸುಸ್ವಾಗತ. ಹಾಗೆ ಕಾಂಗ್ರೆಸ್ನ ಯುವ ಮುಖಂಡರಾಗಿರುವಂತಹ ಅಕ್ಷಯ್ ಅವರು ಕೂಡ ಆಗಮಿಸಿಕೊಂಡಿದ್ದಾರೆ. ನಿಮಗೂ ಕೂಡ ಸ್ವಾಗತ ಸರ್. ಸಚಿನ್ ರೈಟ್ ಹ್ಯಾಂಡ್ ಬೌಲರ್, ಸುನಿಲ್ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್, ಮನು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್, ರಾಜೇಶ್ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್, ಮಧು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್.
ರಾಜ್ಯದ ಶ್ರೇಷ್ಠ ವೀಕ್ಷಕ ವಿವರಣೆಗಾರ ಗಿರಿ ಅವರನ್ನ ಪರಿಚಯಿಸಿಕೊಳ್ತಾ ಇದ್ದಾವೆ. right hand batsman. Madhu, right hand batsman. HTM Lions ವರ್ಸಸ್ ವಜ್ರಮುನಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಅದಾದ ನಂತರ ರಾಯಲ್ ಸ್ಟ್ರೈಕರ್ಸ್ ವರ್ಸಸ್ ನಕ್ಷಾ ವರ್ಸಸ್ ರಾಯಲ್ ಸ್ಟ್ರೈಕರ್ಸ್ ಕ್ಯಾಪ್ಟನ್ ಬರಬೇಕೆನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಅದಾದ ನಂತರ 16ನೇ ಪಂದ್ಯಾಟ, ಕೊಟ್ಟ ಕಡೆಯ ಪಂದ್ಯಾಟ, ಹೊನಲು ಬೆಳಕಿನಲ್ಲಿ ಕ್ರೇಜಿ 11 ವರ್ಸಸ್ HTM ಲಯನ್ಸ್.